ಚಿಕನ್ ಬಿರಿಯಾನಿ ಸುಲಭವಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ಯಾವುದಂದರೆ ಇದು ಮನೆಯಲ್ಲೇ ಇರುವಂಥ ಮಸಾಲಾನ ಯೂಸ್ ಮಾಡಿದಂಥ ಚಿಕನ್ ಬಿರಿಯಾನಿ. ನೋಡಿ ಈ ರೀತಿ ಬಂದಿದೆ. 1 ಕೆಜಿ ಚಿಕನನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸಿದು ಅದಕ್ಕೆ 2 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, ಅರ್ಧ ಟೀ ಸ್ಪೂನ್ ಯೆಲ್ಲೋ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿ 1 ಟೀ ಸ್ಪೂನು ಶುಂಠಿ ಪೇಸ್ಟನ್ನು ಹಾಕಿ 3 ಹಸಿಮೆಣಸಿನಕಾಯಿ ಮತ್ತು ಕೊರಿಯಂಡರ್ ಪುದೀನ ಲೀವ್ಸು ಮತ್ತು ಫ್ರೈ ಮಾಡಿದ ನೀರುಳ್ಳಿ ಇಷ್ಟನ್ನು ಹಾಕಿ ಮತ್ತು ಕರ್ಡ್ 1-2 ಸ್ಪೂನು ಕರ್ಡ್ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು. ನಾನು ಕಡಿಮೆ ಹಾಕಿದ್ದೀನಿ ಅಂದರೆ ಜಾಸ್ತಿ ಒಳ್ಳೆಯದಾಗಲ್ಲ ಅಂತ. ನೋಡಿ 2 ಸ್ಪೂನು ಕರ್ಡ್ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಅಂದರೆ ಸ್ಪೂನಲ್ಲಿ ಆದರೆ ಕರೆಕ್ಟ್ ಮಸಾಲ ಹಿಡಿಯಲ್ಲ, ಅದಕ್ಕೋಸ್ಕರ ಕೈಯಲ್ಲೇ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸೋಣ ಇದಕ್ಕೆ. ಈಗ ಉಪ್ಪನ್ನು ಹಾಕಿ ಪುನಃ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಕೈಯಲ್ಲೇ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ಅದನ್ನು. ಜಾಸ್ತಿನೂ ಇಡ್ಬೋದು, ನಾನು ಅರ್ಧ ಗಂಟೆ ಇಟ್ಟಿದ್ದೀನಿ ಅಷ್ಟೇ. ಜಾಸ್ತಿ ಇಟ್ಟರೂ ಒಳ್ಳೆಯದೇ. ನಾನು ಅರ್ಧ ಗಂಟೆ ಇಟ್ಟಿದ್ದೀನಿ. ಈ ಕಡೆ ಈಗ ಬಾಣಲೆನ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ, ಅಂದರೆ ಇದು ನೀರುಳ್ಳಿ ಫ್ರೈ ಮಾಡಿದ ಎಣ್ಣೆನ ಹಾಕ್ತಾಯಿದ್ದೀನಿ ನಾನು. ಅದಕ್ಕೆ ಈಗ ಫುಲ್ ಗರಂ ಮಸಾಲ ಅಂದರೆ ಏಲಕ್ಕಿ, ಲವಂಗ, ತೆಕ್ಕೆ, ಸ್ಟಾರ್, ಬೇ ಲೀವ್ಸ್ ಏನಿದೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ ಹಾಕಿ ಒಂದು 3 ಮೀಡಿಯಮ್ ಸೈಜಿದ್ದು ನೀರುಳ್ಳಿನ ಕಟ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ನೀರುಳ್ಳಿ ಕೆಂಪಾಗುವವರೆಗೆ ಫ್ರೈ ಮಾಡಿ ಅದಕ್ಕೆ ಮತ್ತೆ ಮ್ಯಾರಿನೇಟ್ ಮಾಡಿದ ಚಿಕನ್ನ ಸೇರಿಸಿ ಒಂದು 5 ನಿಮಿಷ ಬೇಯಿಸಬೇಕು. ಈಗ ಚಿಕನ್ ಹಾಕೋಣ. ಚಿಕನ್ ಹಾಕಿ ಒಂದು 5 ನಿಮಿಷ ಬೇಯಿಸೋಣ ಇದನ್ನು. 5 ನಿಮಿಷ ಆಗಿದೆ ಈಗ ತೆಗೆದು ನೋಡೋಣ. ನೋಡಿ ಈ ರೀತಿ ಬಂದಿದೆ. ಇದು ನನಗೆ ಸಾಕಾಗ್ತಾ ಇಲ್ಲ ಅಂತ ಅನಿಸ್ತಾ ಉಂಟು. ಇನ್ನೂ ಕೂಡ ಸ್ವಲ್ಪ ಗ್ರೇವಿ ದಪ್ಪ ಆಗಬೇಕು, ಚಿಕನ್ ಸ್ವಲ್ಪ ಬೇಯಬೇಕು ಅಂತ. ಅದಕ್ಕೆ ಪುನಃ 1 ನಿಮಿಷ ಮುಚ್ಚಳನ ಮುಚ್ಚಿ ಬೇಯಿಸಿದೆ. ನೋಡಿ ಈಗ ಒಳ್ಳೆಯದು ಬಂದಿದೆ, ಚೆನ್ನಾಗಿ ಬಂದಿದೆ ಗ್ರೇವಿ. ಓಕೆ, ಇದು ರೆಡಿ ಆಯಿತು. ಈಗ ಈ ಕಡೆ ಅನ್ನಕ್ಕೆ ನೀರನ್ನು ಇಟ್ಟಿದ್ದೀನಿ ಆಲ್ರೆಡಿ. 20 ನಿಮಿಷ ಅನ್ನನ ತೊಳೆದು ಕೂಡ ಇಟ್ಟಿದ್ದೀನಿ ನಾನು. ಇಲ್ಲಿ ಬೇ ಲೀವ್, ತೆಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಸ್ಟಾರ್ ಎಲ್ಲ ಹಾಕಿದ್ದೀನಿ. ಅದಕ್ಕೆ ತೊಳೆದಿಟ್ಟ 1 ಕೆಜಿ ಬಿರಿಯಾನಿ ರೈಸ್ನ ಸೇರಿಸ್ತಾ ಇದ್ದೀನಿ. ಬಿರಿಯಾನಿ ರೈಸು ಮುಕ್ಕಾಲು ಬಸಿ ಬೇಯ್ತಾ ಇರುವಾಗ ಅದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ರೈಸ್ ಬೇಯ್ತಾ ಬಂತು. ಸ್ವಲ್ಪ ಇನ್ನು ಬೇಯಬೇಕು ಅನ್ನಿಸ್ತಾ ಉಂಟು ನನಗೆ. ಅದಕ್ಕೋಸ್ಕರ 1 ನಿಮಿಷ ಇಟ್ಟು ಮತ್ತೆ ರೈಸ್ನ ಸ್ಟ್ರೈನ್ ಮಾಡಿದ್ದೀನಿ. ಸ್ಟ್ರೈನ್ ಮಾಡಿ ರೈಸ್ನ ಬದಿಗೆ ಇಟ್ಟುಕೊಂಡೆ. ನೋಡಿ ಈಗ ರೆಡಿಯಾಗಿದೆ. ಇದನ್ನು ಸ್ಟ್ರೈನ್ ಮಾಡೋಣ. ಈಗ ಈ ಕಡೆ ಒಂದು ಬಾಣಲೆನ ಇಟ್ಕೊಂಡು ಇದು ಬಿರಿಯಾನಿ ಸೆಟ್ ಮಾಡೋಣ. ಈಗ ರೈಸ್ ಹಾಕಿದ ಮೇಲೆ ಅದಕ್ಕೆ ಕೊರಿಯಂಡರ್ ಪುದೀನ ಲೀವ್ಸ್, ಮತ್ತು ಇದು ಹಾಲಿಗೆ ನಾನು ಸಾಫ್ರಾನ್ ಹಾಕಿದ್ದೀನಿ. ಫುಡ್ ಕಲರ್ ಬೇಡ ಅಂತ. ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ, ಅದಕ್ಕೋಸ್ಕರ ಫುಡ್ ಕಲರ್ ಹೆಲ್ತಿಗೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ಸಾಫ್ರಾನ್ ಹಾಕಿದ್ದೀನಿ. ಸಾಫ್ರಾನ್ನ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ, ಸಾಫ್ರಾನ್ ಕಲರ್ನ. ಮತ್ತು ಇದಕ್ಕೆ ಮೇಲೆ ಸ್ವಲ್ಪ ಫ್ರೈ ಮಾಡಿದ ನೀರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಈಗ ಇದಕ್ಕೆ ಚಿಕನ್ ಗ್ರೇವಿನ ಆ್ಯಡ್ ಮಾಡೋಣ. ನೋಡಿ ಈಗ ಚೆನ್ನಾಗಿ ಬಂದಿದೆ, ಗೊತ್ತಾಯ್ತು, ತುಂಬ ಚೆನ್ನಾಗಿ ಬಂದಿದೆ ಚಿಕನ್ ಗ್ರೇವಿ. ಈಗ ಇದಕ್ಕೆ ಆ್ಯಡ್ ಮಾಡೋಣ. ಈಗ ಇದರ ಮೇಲೆ ರೈಸ್ ಹಾಕೋಣ. ಪುನಃ ರೈಸ್ ಹಾಕಿ ಪುನಃ ಕೊರಿಯಂಡರ್ ಲೀವ್ಸ್, ಪುದೀನ ಲೀವ್ಸ್, ಫ್ರೈ ಮಾಡಿದ ಆನಿಯನ್,
ಮತ್ತು ಸಾಫ್ರಾನ್ ಕಲರ್ ಅದನ್ನು ಆ್ಯಡ್ ಮಾಡೋಣ. ನೋಡಿ ಸಾಫ್ರಾನ್ ಕಲರ್ನು ಆ್ಯಡ್ ಮಾಡೋಣ. ಈಗ ಇದನ್ನು ರೆಡಿಯಾಗಿದೆ ಆಲ್ಮೋಸ್ಟು. ಈಗ ಅದಕ್ಕೆ 1 ನಿಮಿಷ ಸ್ವಲ್ಪ ಬಿಸಿ ಮಾಡೋಣ ಅಂತ ಮುಚ್ಚಳನ ಮುಚ್ಚಿ 1 ನಿಮಿಷ ಬಿಸಿ ಮಾಡೋಣ. ಓಕೆ, ಈಗ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಸಿಂಪಲಾಗಿ ಮನೆಯಲ್ಲಿದ್ದಂಥ ಮಸಾಲಾನ ಯೂಸ್ ಮಾಡಿಕೊಂಡು ಈ ರೀತಿ ನಾನು ಸಿಂಪಲಾಗಿ ಬೇಗನೆ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್. ಥ್ಯಾಂಕ್ ಯು.